ನಾನಿವತ್ತು ನಿಮಗೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಅಂತಂದರೆ ಒಂದು ನಾಯಿ ಸಾಕೋದಕ್ಕೆ ಏನೇನೆಲ್ಲ ಎಸೆನ್ಷಿಯಲ್ ಅಂತ ನಾನು ತಂದಿದ್ದೀನಿ. ನಿಮ್ಗೆ ಈ ವಿಡಿಯೋಯಿಂದ ಏನು ಯೂಸಸ್ ಅಂತಂದರೆ, ಯಾವುದೆಲ್ಲ ಪಪ್ಪೀಸ್ಗೆ ಒಂದು ನಾಯಿ ಸಾಕಬೇಕು ಅಂತಂದರೆ ಅದನ್ನು ರೈಸ್ ಮಾಡೋವರೆಗೂ ಏನೇನೆಲ್ಲ ಖರ್ಚಿರುತ್ತೆ, ಏನೇನೆಲ್ಲ ಸಪ್ಲಿಮೆಂಟ್ಸ್ ಬೇಕು, ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡ್ತೀರಾ. ಹಲೋ ಎಲ್ಲರಿಗೂ ವೆಲ್ಕಮ್ ನಮ್ಮ ಯುವ ಪ್ರಪಂಚಕ್ಕೆ. ಇವತ್ತಿನ ಹೊಸ ವಿಡಿಯೋ ಏನಂತಂದರೆ, ತುಂಬ ದಿನ ಆಗೋಯ್ತಲ್ವಾ ವಿಡಿಯೋ ಮಾಡಿ. ಎಲ್ಲರಿಗೂ ಸಾರಿ ಕೇಳ್ತೀನಿ ಫಸ್ಟ್ ಆಫ್ ಆಲ್, ಏನಕ್ಕಂದರೆ ಕೆನಲ್ ವರ್ಕ್ ಆಗ್ತಿತ್ತು. ಸೊ ಆ ಕಾರಣದಿಂದ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲಿಂದ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಲ್ಲ ಮಾಡೇ ಮಾಡ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ಈ ಎಲ್ಲ ಪ್ರಾಡಕ್ಟ್ಸ್ ಅಂತಂದರೆ, ಒಂದು ನಾಯಿ ಸಾಕಬೇಕು ಅಂತಂದರೆ ಎಷ್ಟೆಲ್ಲ ಸಪ್ಲಿಮೆಂಟ್ಸ್ ಬೇಕು, ಎಷ್ಟೆಲ್ಲ ಗ್ರೂಮಿಂಗ್ ಬೇಕು, ಮತ್ತು ಫಂಗಲ್ ಇನ್ಫೆಕ್ಷನ್ ಆದರೆ ಏನು ಬೇಕು, ಟಿಕ್ಸ್ ಆದರೆ ಏನು ಬೇಕು, ಮತ್ತು ಅದಕ್ಕೆ ಏನಂತಾರೆ ಶಾಂಪುಗಳು ಯಾವ್ಯಾವ ಹಾಕಬೇಕು, ಪ್ರತಿಯೊಂದು ನಾನು ಸಜೆಸ್ಟ್ ಮಾಡ್ತೀನಿ. ನೀವಿನ್ನು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ, ಫಸ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮರೆಯೋದೇ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ಮೊದಲು ಬರುತ್ತೆ. ಈಗ ಮೊದಲನೇ ಪ್ರಾಡಕ್ಟ್ ಬಂದು ಕ್ಯೂಫ್ ಪಪ್ಪಿ ಅಂತ. ಈ ಪ್ರಾಡಕ್ಟ್ ಏನಕ್ಕೆ ಅಂತ ಅಂದರೆ, ನೀವು ಒಂದು ನಾಯಿ ತಗೊಂಡಿರ್ತೀರ ಬ್ರೀಡರ್ ಹತ್ರ, ಅವರು ಜಂತುಳದ ಮಾತ್ರೆ ಹಾಕಿರಬೇಕು, ಅಂದರೆ ಟಾನಿಕ್ ಹಾಕಿರಬೇಕು. ಸೊ ನೀವು ವಿಚಾರಿಸ್ಬೇಕಾಗುತ್ತೆ ಯಾವಾಗ ಹಾಕಿದ್ದೀರಾ ಏನು ಅಂತ. ಇದೊಂದು ಪ್ರಾಡಕ್ಟು ಇದ್ದರೆ ನಿಮ್ಮ ಹತ್ರ, ನೀವು ನಾಯಿ ತಂದಾದ್ಮೇಲೆ ಬೆಳವಣಿಗೆ ಆಗ್ತಿರಲ್ಲ, ಅದಕ್ಕೆ ಕಾರಣವೇ ಜಂತುಳ. ಸೊ ಆ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ನಿಮ್ಮ ಹತ್ರ ಕ್ಯೂಫ್ ಪಪ್ಪಿ ಇರಬೇಕು. ಇಲ್ಲಾಂದರೆ ಇನ್ನೂ ಫೋಟೋಸ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ಇಲ್ಲಾಂದರೆ ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ ಮಾರ್ಕೆಟಲ್ಲಿ, ನಾನು ಫೋಟೋಸ್ ಹಾಕಿರ್ತೀನಿ ನಿಮಗೆ ಯಾವ್ಯಾವು ಅಂತ. ಯಾವ್ದು ಬೇಕಾದ್ರೂ ಹಾಕೊಬೋದು. ಇದು ಹೆಂಗೆ ಹಾಕೋದಪ್ಪ ಅಂತಂದರೆ, 1 ml per ಬಾಡಿ ವೆಯ್ಟ್ 1 kg. ಈಗ ನಿಮ್ಮ ಪಪ್ಪಿ ವೆಯ್ಟ್ ಬಂದು ಒಂದು 2 kg ಇರುತ್ತೆ. ನೀವೇನು ಮಾಡಬೇಕು, 2 ml ಹಾಕಿರಬೇಕು. ಇದು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು, ಪಪ್ಪಿ 30 days ಇದ್ದಾಗ ಸ್ಟಾರ್ಟ್ ಮಾಡ್ಕೊಂಬರ್ಬೇಕು. ನೆಕ್ಸ್ಟು 15 days ಒನ್ಸ್ ಇದನ್ನು ಹಾಕೊಂಡು ಬರ್ತಾ ಇರಬೇಕು. ನೆಕ್ಸ್ಟ್ ಬರೋದಾದರೆ ಇದು ಮಲ್ಟಿವಿಟಮಿನ್ನು. ಈ ಕಂಪ್ನಿ, ನೀವು ಇಲ್ಲಿರೋಂಥ ಕಂಪ್ನಿ, ಈ ಕ್ಯೂಫ್ ಪಪ್ಪಿ ಇರ್ಬೋದು, ಪೆಟಪ್ ಪ್ರೋ ಇರ್ಬೋದು, ರೂಲ್ಸ್ ಇರ್ಬೋದು, ಸ್ಕೈಕ್ಯಾಲ್ ಇರ್ಬೋದು, ಇದನ್ನು ಯಾವುದನ್ನು ಗಮನಿಸ್ಬೇಡಿ. ಜಸ್ಟ್ ನಿಮ್ಗೆ ಏನಂತಂದರೆ, ಇವಾಗ ನೋಡಿ ಇದೊಂದು ಡಿವಾರ್ಮಿಂಗಲ್ಲಿ ಯಾವ್ಯಾವ ಐತೆ, ಯಾವುದು ಹಾಕಬೇಕು ಅನ್ನೋದು ಅಷ್ಟೇ ಗಮನಿಸಿ. ಈಗ ನೋಡಿ ಮಲ್ಟಿವಿಟಮಿನಲ್ಲಿ ತುಂಬ ಬ್ರ್ಯಾಂಡ್ ಇದೆ, ಬಟ್ ನಾನು ಹಾಕೋದು ಯಾವುದು ಅಂದರೆ ಪೆಟಪ್ ಪ್ರೋ. ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ, ಇದು ಯಾವುದು ಪ್ರಮೋಷನ್ ಅಲ್ಲ. ಆಮೇಲೆ ಈಗ ನೆಕ್ಸ್ಟ್ ಮಲ್ಟಿವಿಟಮಿನ್ ಬಗ್ಗೆ ನೋಡೋದಾದರೆ, ಇದರಲ್ಲಿ ಮಲ್ಟಿವಿಟಮಿನ್ ಒಂದೇ ಅಲ್ಲ, ಮಿನರಲ್ಸ್ ಕೂಡ ಇರುತ್ತೆ, ಅಮೈನೋ ಆಸಿಡ್ ಕೂಡ ಇರುತ್ತೆ. ಏನಕ್ಕೆ ಅಂದರೆ ಯಾವುದೇ ರೀತಿ ಡಿಫಿಷಿಯನ್ಸಿ ಆಗಬಾರ್ದು. ಯಾವುದೇ ರೀತಿ ಅಂದರೆ ಈ ಕಾಪರ್ ಇರ್ಬೋದು, ಐರನ್ ಕಂಟೆಂಟ್ ಇರ್ಬೋದು, ನಿಮಗೆ ಅಯೋಡಿನ್ ಕಂಟೆಂಟ್ ಇರ್ಬೋದು, ಪ್ರತಿಯೊಂದು ನೀವು ಕೊಡೋಕ್ಕಾಗಲ್ಲ ಸಪ್ರೇಟಾಗಿ. ಸೊ ನೀವು ಮಲ್ಟಿವಿಟಮಿನ್ಸು, ಮಲ್ಟಿ ಮಿನರಲ್ಸು ಮತ್ತು ಅಮೈನೋ ಆಸಿಡ್ಸು ಇಷ್ಟೆಲ್ಲ ಇರೋದ್ರಲ್ಲಿ ಕೊಟ್ಕೊಂಡು ಬಂದರೆ ನಿಮ್ಗೆ ಇಷ್ಟೆಲ್ಲ ಕವರ್ ಆಗುತ್ತೆ. ಸೊ ನಿಮ್ಮ ಪಪ್ಪೀಸ್ಗೆ ಏನೇನೆಲ್ಲ ಬೆನಿಫಿಟ್ಸ್ ಅಂತ ನಾವು ನೋಡೋದಾದರೆ, ಇದು ಒಂದೇನಂತಂದರೆ ಆ್ಯಂಟಿಬಯೋಟಿಕ್ಕು, ಮತ್ತು ಇನ್ನೊಂದು ಏನಂತಂದರೆ ಇಮ್ಯೂನ್ ಸಿಸ್ಟಮ್ಮು ನೀವೇ ಬಿಲ್ಡ್ ಮಾಡ್ತೀರಾ ಅಂತ. ಈಗ ಗಮನಿಸ್ತಾ ಇರ್ಬೋದು ನೀವು, ಇದರಿಂದ ಏನಪ್ಪ ಯೂಸ್ ಅಂತ ನೀವು ಕೇಳೋದಾದರೆ, ಇದರಲ್ಲಿ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರ್ಬೋದು, ಮಲ್ಟಿವಿಟಮಿನ್ಸ್ ಇರ್ಬೋದು, ಮಲ್ಟಿ ಮಿನರಲ್ಸ್ ಇರ್ಬೋದು, ಇಷ್ಟು ಕೂಡ ಕವರ್ ಆಗುತ್ತೆ. ಇದರಿಂದ ಏನಪ್ಪ ಯೂಸ್ ಅಂತಂದರೆ, ಒಂದು ನಾಯಿ ಹೆಲ್ತಿಯಾಗಿರೋಕ್ಕೆ, ಒಂದು ಇಮ್ಯೂನ್ ಸಿಸ್ಟಮ್ನ ನೀವು ಬಿಲ್ಡ್ ಮಾಡೋಕ್ಕೆ, ಅಂದರೆ ಇರುತ್ತೆ ಇಮ್ಯೂನ್ ಸಿಸ್ಟಮು, ಅದನ್ನು ನೀವು ಇನ್ನೂ ಜಾಸ್ತಿ ಮಾಡಬೇಕು. ಸಡನ್ನಾಗೆ ಅಂದರೆ ಏನೇ ಒಂದು ಕಾಯಿಲೆ ಬಂದಿದ ತಕ್ಷಣ ಸಡನ್ನಾಗಿ ಡಾಕ್ಟ್ರ್ ಹತ್ರ ಕರ್ಕೊಂಡೋಗೋದು ಹೆಂಗಿರುತ್ತೆ, ಇಲ್ಲ ಮನೇಲೇ ಅದೇ ಕ್ಯೂರ್ ಆಗೋದು ಹೆಂಗಿರುತ್ತೆ. ಇವಾಗ ನೀವೇ ನೋಡಿರ್ತೀರಾ ಯಾವ ಥರ ಅಂತಂದರೆ, ಈ ಗಾರೆ ಕೆಲಸದವ್ರ ಮಕ್ಕಳೆಲ್ಲ ಮಣ್ಣಲ್ಲಿ ಆಟ ಆಡ್ತಿರ್ತಾರೆ ಚಿಕ್ಕ ವಯಸ್ಸವರು. ನಾವು ಆ ರೀತಿ ಆಟ ಆಡೋಕ್ಕಾಗಲ್ಲ ಚಿಕ್ಕ ವಯಸ್ಸಲ್ಲಿದೆ, ಯಾಕಂದರೆ ನಾವು ಅದನ್ನು ರೆಸಿಸ್ಟ್ ಮಾಡೋಕ್ಕಾಗಲ್ಲ. ಸೊ ನಮ್ಗೆ ಆ ಇಮ್ಯುನಿಟಿ ಪವರ್ ಇದ್ದಿದ್ರೆ ನಾವು ಕೂಡ ಬೇರ್ ಮಾಡ್ಬೋದಾಗಿತ್ತು. ಅದೇ ರೀತಿ ಒಂದು ನಾಯಿ ಕೂಡ ಒಂದು ಮಲ್ಟಿವಿಟಮಿನ್ ಮಿನರಲ್ಸ್ ಇಲ್ಲ ಅಂತಂದರೆ ಯಾವ ರೀತಿ ಆಗುತ್ತೆ ಅಂದರೆ, ನೋಡಿ ಇದು ಎಷ್ಟು ಚಿಕ್ಕ ಐತೆ. ಅವಾಗ ಈಗ ನೋಡಿ ಕೂದಲು ಕಟ್ ಮಾಡಿದ್ದೀನಿ, ಹೆಂಗೆ ಬರ್ತೈತೆ. ಇವೆಲ್ಲ ಕಾರಣ ಮಲ್ಟಿವಿಟಮಿನ್ ಇರೋದ್ರಿಂದ ಅವಕ್ಕೆ ಯಾವುದೇ ರೀತಿ ಕಾಯಿಲೆಗಳು ಆಗಲ್ಲ. ನೆಕ್ಸ್ಟು ನಾವು ನೋಡ್ತಾ ಇರೋದು ಕ್ಯಾಲ್ಶಿಯಮ್ ಸೋರ್ಸ್ ಏನಕ್ಕಪ್ಪ ಅಂತಂದರೆ, ಒಂದು ಬೋನ್ ಡೆವಲಪ್ಮೆಂಟ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಮತ್ತು ಏನೋ ಮೂಳೆ ಮುರಿದೋಗಿರುತ್ತೆ ಅದನ್ನು ಜಾಯಿಂಟ್ ಆಗೋದಿರ್ಬೋದು, ಮತ್ತು ನಾಯಿ ಚಪ್ಪಲಿ ಕಡಿತಾ ಇರುತ್ತೆ ಅಂತೀರಾ, ಯಾವುದೋ ಒಂದು ಸಾಮಾನು ಕಡಿತಾ ಇರ್ತದೆ ಅಂತ ಅಂತೀರಾ, ಅದಕ್ಕೆಲ್ಲ ಏನು ಬೇಕಪ್ಪ ಅಂದರೆ ಈ ಕ್ಯಾಲ್ಶಿಯಮ್ ಸೋರ್ಸ್ ಬೇಕು. ಈ ಕ್ಯಾಲ್ಶಿಯಮ್ ಸೋರ್ಸ್ ಹೆಂಗಪ್ಪ ಹಾಕೋದು ಅಂತಂದರೆ, ಇದನ್ನು ಹೇಳಿಲ್ಲಲ್ವ ನಾನು. ಇದು ಹೆಂಗಪ್ಪ ಹಾಕೋದು ಅಂತಂದರೆ, ಇದನ್ನು 3 ml ಹಾಕಿ, ಚಿಕ್ಕ ಪಪ್ಪೀಸ್ ಇದ್ದರೆ, ದೊಡ್ಡದಿದ್ದರೆ 5 ml ಹಾಕೊಂಡು ಬನ್ನಿ ಡೈಲಿ. ಊಟಕ್ಕಿಂತ ಮುಂಚೆನೂ ಕೊಡ್ಬೋದು, ಊಟ ಆದಮೇಲೂ ಕೂಡ ಕೊಡ್ಬೋದು. ಓಯ್ ನಾನು ಮಾತಾಡ್ತೀನಿ ಅಂತಾನೆ ಹೋಗು. ಈ ಕ್ಯಾಲ್ಶಿಯಮ್ ಹೆಂಗಂತಂದರೆ, ಇವಾಗ ನೋಡಿದ್ರಲ್ಲ ಇದ್ರ ಯೂಸು. ಈ ಕ್ಯಾಲ್ಶಿಯಮ್ ಹೆಂಗಂತಂದರೆ, ಡೈಲಿ ನೀವು 5 ml ಇಲ್ಲ 3 ml ಅಕಾರ್ಡಿಂಗ್ ಟು ದ ಬಾಡಿ ವೇಟ್ ಹಾಕೊಂಡು ಬರಬೇಕು. ಅದಾದಮೇಲೆ ಯಾವಾಗಪ್ಪ ಹಾಕೋದು ಅಂತಂದರೆ, ಇವೆರಡೂ ಊಟಕ್ಕಿಂತ ಮುಂಚೆನೇ ಹಾಕಿ ಫಾರ್ ಬೆಟರ್ ರಿಸಲ್ಟು. ಊಟ ಆದಮೇಲೆ ಕೂಡ ಹಾಕ್ಬೋದು. ನೆಕ್ಸ್ಟು ಒಂದು ಸ್ಕಿನ್ ಕೋಟು. ನಾಯಿಗೆ ಸ್ಕಿನ್ ಕೋಟ್ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮಗೂ ಗೊತ್ತು. ಇದರಲ್ಲೇ ಮೇನು ಎಲ್ಲ ಅಡ್ಗಿರೋಂಥದ್ದು. ಹೋಯ್
ಹೊಯ್ ಒಂದು ನಾಯಿಗೆ ಸ್ಕಿನ್ ಕೋಟ್ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮಗೂ ಗೊತ್ತು. ಕೂದಲು ಜಾಸ್ತಿ ಉದುರುತ್ತಾ ಇದ್ದರೆ ಮನೆಯಲ್ಲೇ ಇಟ್ಕೊಳಕ್ಕಾಗಲ್ಲ, ಅದು ನಿಮಗೂ ಗೊತ್ತಿರುತ್ತೆ. ಡೈಲಿ ಕ್ಲೀನ್ ಮಾಡೋಕ್ಕೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಸೊ ಅಂಥವ್ಕೆ ಏನು ಮಾಡಬೇಕು ಅಂದರೆ ಒಮೆಗಾ 3, 6, 9 ಎನ್ರಿಚ್ ಇರೋಂಥ ಈ ಫಿಶ್ ಆಯಿಲ್ನ ಕೊಡಬೇಕು, ಅಂದರೆ ಒಮೆಗಾ ಆಯಿಲ್ನ. ಇದರಲ್ಲಿ ಏನಪ್ಪ ಇದೆ ಅಂಥದ್ದು ಅಂತಂದರೆ ನಿಮಗೆ ಒಮೆಗಾ 3, 6, 9 ಅನ್ನೋದು ಒಂದು ಫ್ಯಾಟಿ ಆ್ಯಸಿಡ್ಸ್ಗಳು. ಇದು ಬೇಕಾಗಿರೋಂಥದ್ದು ನಾಯಿ ಬೆಕ್ಕಿಗೆ ತುಂಬಾ ಅವಶ್ಯಕತೆ. ಅದರಲ್ಲೂ ಇವಾಗ ನೋಡಿ ಡೋಸೇಜ್ ಇಲ್ಲೇ ಕೊಟ್ಟವ್ರೆ. ಯಾವ ಥರ ಅಂತಂದರೆ ಬಿಲೋ 20 kg ಇದ್ದರೆ ಡೈಲಿ 2.5 ml ಅಂತೆ, ಅಬೋ 20 kg ಇದ್ದರೆ 5 ml, ಅಬೋ 40 kg ಇದ್ದರೆ 10 ml. ಸೊ ಇದನ್ನು ಹಾಕ್ಕೊಂಡು ಬಂದರೆ ಏನಪ್ಪ ಯೂಸ್ ಅಂತಂದರೆ ಕೂದಲಿಗೆ ಈಗ ಈ ಸ್ಕಿನ್ ರ್ಯಾಷಸ್ ಇರ್ಬೋದು, ಕೂದಲು ಬೆಳೆದಿರ್ಬೋದು, ಈ ಡ್ಯಾಂಡ್ರಫ್ ಆಗೋದಿರ್ಬೋದು, ಇಷ್ಟೆಲ್ಲ ಸಮಸ್ಯೆಯಿಂದ ಇವು ಮೇಯ್ನಾಗಿ ಇವೆರಡು ದೂರ ಇಡುತ್ತೆ. ಸೊ ನೀವು ಇನ್ಮೇಲೆ ಈ 3 ಸಪ್ಲಿಮೆಂಟ್ಸ್ನ ಒಂದು ನಾಯಲ್ಲಿ ಬೇಕೇ ಬೇಕು. ಅಂದರೆ ಒಂದು ನಾಯಿ ಸಾಕಬೇಕು ಹೋದರೆ ಈ 3 ಸಪ್ಲಿಮೆಂಟ್ಸ್ ಇರಬೇಕು ಅಂತಂದರೆ ಅದರಲ್ಲಿ ಫಿಶ್ ಆಯಿಲ್ ಒಂದು ಪ್ರಮುಖ ಪಾತ್ರ, ಇನ್ನೊಂದು ಕ್ಯಾಲ್ಶಿಯಮ್ಮು, ಇನ್ನೊಂದು ಮಲ್ಟಿವಿಟಮಿನು. ನಿಮಗೆ ಇಷ್ಟು ಆಯಿತು. ಇದು ಬೇಸಿಕ್ಕು. ಎಲ್ಲರ ಮನೆಗೂ ಒಂದು ಸಪ್ಲಿಮೆಂಟ್ಸ್ ಅಂದರೆ ಇಷ್ಟು ಇರಬೇಕಪ್ಪ, ಸರಿನಾ? ಇದ್ರ ಜೊತೆಗೆ ಇನ್ನೊಂದು ಇರಬೇಕು, ಏನಂತಂದರೆ ಇದ್ರ ಜೊತೆಗೆ ಇನ್ನೊಂದು ಇರಬೇಕು ಸಪ್ಲಿಮೆಂಟ್ಸು. ಈ ಲೀಫ್ 52 ಅನ್ನೋದು ಒಂದು ಗ್ರೋತ್ ಪ್ರಮೋಟರ್ ಆಗಿರುತ್ತೆ, ಮತ್ತು ಇನ್ನೊಂದು ಹೊಟ್ಟೆ ಕೆಟ್ಟೋಗಿರುತ್ತೆ. ಇದನ್ನು 3 ದಿನಕ್ಕೆ ಒಂದ್ಸತಿ, ಅಂದರೆ ಡೈಲಿ ಕೂಡ ಹಾಕಲೇಬೇಕು. ಬಟ್ ನಾನು ಸಜೆಸ್ಟ್ ಮಾಡೋದೇನೆಂದರೆ 3 ದಿನಕ್ಕೆ ಒಂದ್ಸತಿ ಇದನ್ನು 3 ml ಹಾಕ್ಕೊಂಡು ಬನ್ನಿ. ಊಟ ಮಾಡೋ ಸಮಸ್ಯೆಯಿಂದ, ಅಂದರೆ ಊಟ ಮಾಡದೇ ಇರೋ ಥರ ಇರುತ್ತಲ್ಲ ನಾವು ಡಾಗ್ಸ್ಗಳು, ಅಂಥ ಡಾಗ್ಸ್ಗೆ ಈ ಥರ ಸಪ್ಲಿಮೆಂಟ್ನ ಕೊಟ್ಟರೆ 1 hour ಮುಂಚೆ ಕೊಟ್ಟು ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಏನಾಗುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಡರ್ಮಿಕ್ಲೋರು. ಇದನ್ನು ಇಲ್ಲಿಡೋಣ, ಯಾಕಂತಂದರೆ ಇವೆಲ್ಲ ಗ್ರೂಮಿಂಗ್ ಸೆಷನಲ್ಲಿ ಬರುತ್ತೆ. ಈಗ ಶಾಂಪು, ಒಂದು ನಾಯಿಗೆ ಶಾಂಪು ಬೇಕು, ಸಜೆಸ್ಟ್ ಮಾಡಿ ಅಂತೀರಾ. ಒಂದು ಎಕನಾಮಿ ಪ್ರೈಸಲ್ಲಿ ಹೇಳ್ತಾ ಇದ್ದೀನಿ. ಇಟ್ ಈಸ್ ದ ಬೆಸ್ಟ್ ಶಾಂಪು ನಾನು ನೋಡಿರೋಂಥದ್ದು. ಇದು ಸಿಗೋದು ನಿಮಗೆ ಫ್ಲಿಪ್ಕಾರ್ಟಲ್ಲಿ 400 ಏನೋ ಸಮಥಿಂಗ್ ಆಗುತ್ತೆ ಇದು 1 ಲೀಟರ್ಗೆ. ತುಂಬಾ ಸಖತ್ತಾಗೈತೆ. ಮನೇಲಿರೋಂಥ ನಾಯಿಗಳಿಗೆ ಇದು ತುಂಬಾ ಯೂಸು. ಅದರಲ್ಲೂ ಸ್ಮೆಲ್ ಬರುತ್ತೆ ಅಂತಂತೀರಲ್ಲ, ಅಂಥ ನಾಯಿಗಳಿಗೆ ಇದನ್ನು ಯೂಸ್ ಮಾಡೋದು ಮಾತ್ರ ಮರಿಬೇಡಿ. ಇದನ್ನು ಯೂಸ್ ಮಾಡಿ ತುಂಬಾ ಸಖತ್ತಾಗಿದೆ. ಅದಾದಮೇಲೆ ಈ ರಿಡ್ ಬಾತ್, ಅಂದರೆ ಎಲ್ಲರ ಫೇವ್ರೇಟು ಟಿಕ್ಸ್ ಆ್ಯಂಡ್ ಫ್ಲೀಸು. ಅದರಿಂದ ದೂರ ಇಡಬೇಕು ಅಂತಂದರೆ ಈ ರಿಡ್ ಬಾತ್ ಅನ್ನೋದು ಎಲ್ಲರ ಮನೆಗೂ ಇರಲೇಬೇಕು. ಇದು ಬರೋದೇ 6 ml, 15 ml ಆ ಥರ ಬರ್ತಾ ಇರುತ್ತೆ. ಜಸ್ಟು ಇದು 6 mlಗೆ 260 rupees ಆಗುತ್ತೆ. ಇದು ಯಾವ ಥರ ಏನು ಅಂತ ಹೇಳೋಕ್ಕಿಂತ ಮುಂಚೆ ಇದು ಎಲ್ಲರ ಮನೇಲಿ ಇರಲೇಬೇಕು, ಸರಿನಾ? ಇದನ್ನು ಮಾತ್ರ ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ರಿಡ್ ಬಾತ್ ಅನ್ನೋದು ಹೆಂಗಪ್ಪ ಯೂಸ್ ಮಾಡೋದು ಅಂತಂದರೆ ಇದರಲ್ಲಿ 1 ml ಹೇಳ್ಕೊಳ್ಳಿ, ಅಂದರೆ 1 ml ಎತ್ಕೊಂಡು ಬಕೆಟ್ಗಳಲ್ಲಿ ಹಾಕ್ಕೊಂಡು ನೀವು ಸ್ನಾನ ಮಾಡಿಸ್ಬೇಕಾದ್ರೆ ಫೈನಲ್ ಟಚ್ ಸ್ನಾನ ಮಾಡಿಸ್ತೀರಲ್ಲ ನಾಯಿಗಳಿಗೆ, ಆಗೇನು ಮಾಡ್ತೀರಾ, ಆ ಫೈನಲ್ ಟಚ್ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಇದನ್ನು ಹಾಕ್ಕೊಂಡು ಸ್ಪ್ರೇ ಮಾಡೋದಿರ್ಬೋದು, ಸ್ನಾನ ಮಾಡಿಸೋದಿರ್ಬೋದು ಮಾಡಿದ್ರೆ ಈ ಟಿಕ್ಸ್ ಆ್ಯಂಡ್ ಫ್ಲೀಸಿಂದ ನೀವು ಮುಕ್ತಿನ ಪಡ್ಬೋದು, ನಿಮ್ಮ ನಾಯಿಗೆ ಕೊಡ್ಬೋದು, ಸರಿನಾ? ಇಷ್ಟು ಸ್ನಾನ ಮಾಡಿಸೋದು. ನೆಕ್ಸ್ಟು ಸ್ನಾನ ಮಾಡಿಸಿದಾದ್ಮೇಲೆ ಸ್ಮೆಲ್ ಬರ್ತೈತೆ, ಏನು ಮಾಡೋದು? ಮಾನ್ಸೂನು ಬೇರೆ, ಮಳೆ ಬರ್ತೈತೆ, ಸ್ನಾನ ಮಾಡ್ಸೋಕ್ಕಾಗಲ್ಲ, ಒರ್ಸೋಕ್ಕಾಗಲ್ಲ ಅಂತಂದವರು ಈ ಪ್ರಾಡಕ್ಟ್ ಅಂದರೆ ಡ್ರೈ ಶಾಂಪೂನ ಯೂಸ್ ಮಾಡ್ಬೋದು. ಇದು ಯಾವ ಥರಪ್ಪ ಅಂದರೆ ಸಿಂಪಲ್ಲು. ಜಸ್ಟು ಲಕ್ಕಿ ಬೈಲಿ ಬರೀ ಲಕ್ಕಿತಾ ನೋಡಿದೆ, ಜಸ್ಟ್ ಇದು ಎತ್ಕೊಂಡು ಈ ಥರ ಸ್ಪ್ರೇ ಮಾಡ್ಕೊಂಡು ಬನ್ನಿ. ಆ ಥರ ಸ್ಪ್ರೇ ಮಾಡಿದಾದ್ಮೇಲೆ ನೀಟಾಗಿ ಹಿಂಗೆ ಒರೆಸಿದಾದ್ಮೇಲೆ ಕಂಪ್ಲೀಟ್ ಮುಗೀತು. ಅದು ಡ್ರೈ ಶಾಂಪು ಗಮ್ ಅಂತ ಇರುತ್ತೆ ನಿಮಗೆ, ಮತ್ತು ಸ್ಮೆಲ್ ಕೂಡ ಜಾಸ್ತಿ ಕೆಟ್ಟ ಸ್ಮೆಲ್ ಬರೋಲ್ಲ, ಒಳ್ಳೆ ಫ್ರಾಗ್ರೆನ್ಸ್ ಐತೆ ಇದು. ನಾನು ಸಜೆಸ್ಟ್ ಮಾಡೋದು ಏನಂತಂದರೆ ಫ್ರೆಶ್ಮಿದು ಇದು ತುಂಬಾ ಸಕ್ಕತ್ತಾಗೈತೆ ಪ್ರಾಡಕ್ಟು. ಇದು ಯಾವುದು ಪ್ರಮೋಷನಲ್ಲ, ಇದನ್ನು 3 ನಿಮ್ಮ ಮನೇಲಿ ಗ್ರೂಮಿಂಗ್ ಸೆಕ್ಷನಲ್ಲಿ ಇರಲೇಬೇಕು. ಇಷ್ಟೆಲ್ಲ ನಿಮಗೆ ನಾರ್ಮಲ್ ಡೈಲಿ ಸ್ನಾನ, ಅಂದರೆ ನಾರ್ಮಲಾಗಿ ಸ್ನಾನ ಮಾಡಿಸ್ಬೇಕಾದ್ರೆ ಅಂಥವ್ರಿಗೆ ಇದು ಸೆಟ್ ಆಗುತ್ತೆ. ನೆಕ್ಸ್ಟು ಒಂದು ನಾಯಿಗೆ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ, ಅಂಥವ್ರು ಏನಪ್ಪ ಮಾಡಬೇಕು ಅಂತಂದರೆ ಅದಕ್ಕೆ ಇದು ಮತ್ತು ಇದು ಬರುತ್ತೆ. ಈಗ ಈ ಡರ್ಮಿಕ್ಲೋರ್ ಏನಪ್ಪ ಯೂಸ್ ಅಂತಂದರೆ ಈ ಬ್ಯಾಕ್ಟೀರಿಯಾ ಇರ್ಬೋದು, ಈ ಫಂಗಲ್ ಇರ್ಬೋದು, ಅದಕ್ಕೆಲ್ಲ ಆ್ಯಂಟಿಫಂಗಲ್ ಆ್ಯಂಟಿಬ್ಯಾಕ್ಟೀರಿಯಲ್ ರೀತಿ ವರ್ಕ್ ಆಗುತ್ತೆ. ಮೇಯ್ನಾಗಿ ಏನಂತಂದರೆ ಈ ಸ್ಪ್ರೇ ಮಾಡೋದ್ರಿಂದ ಗಾಯದ ಮೇಲೆ ಗಾಯ ಬೇಗ ಕೂಡ ಫ್ಲೇಕಿ ಇರೋದೆಲ್ಲ ಗಾಯ, ಅಲ್ಲಿರೋಂಥ ಹುಳಗಳೆಲ್ಲ ಸತ್ತೋಗಿ ಗಾಯ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಿಸಪೆಟ್ ಏನಕ್ಕಪ್ಪ ಯೂಸ್ ಮಾಡಬೇಕು ಅಂತಂದರೆ ಇದೇ ಮೆಡಿಕೇಟೆಡ್ ಶಾಂಪು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮೆಡಿಕೇಟೆಡ್ ಶಾಂಪು ಯೂಸ್ ಮಾಡಿ ಅಂತ. ಪೆಟ್ ಪರ್ಕ್ ಯೂಸ್ ಮಾಡಬೇಕು, ಬಟ್ ಇದು ಚೆನ್ನಾಗಿದೆ. ಇದನ್ನು ಹೆಂಗಪ್ಪ ಯೂಸ್ ಮಾಡೋದು ಅಂತಂದರೆ ಸ್ನಾನ ಮಾಡಿಸ್ತಿರಲ್ಲ, ಯಥಾ ರೀತಿ ಸ್ನಾನ ಮಾಡಿಸೋ ಥರ ಮಾಡಿಸಿ
ಅದಾದಮೇಲೆ ಇದನ್ನು ಅಪ್ಲೈ ಮಾಡಿ ಒಂದು ಸ್ವಲ್ಪ ಮಸಾಜ್ ಮಾಡಬೇಕು ಈ ಉಗುರು ಕಣ್ಣು ಅಂದರೆ ಇದಲ್ವಾ ಇದರಿಂದ ಮಸಾಜ್ ಮಾಡಿದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಸಿದ್ರೆ ನಿಮಗೊಂದು ಬೆಟರ್ ರಿಸಲ್ಟ್ ನಿಮಗೆ ಕಾಣಿಸುತ್ತೆ. ಅದಾದಮೇಲೆ ಇದು ನೋಡಿ, ಇದು ನಿಮಗೆ ಹೊರಬ್ಯಾಕಲ್ಲಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಅಂದರೆ ಅದರಲ್ಲಿ ಫ್ರೀ ಕೊಡ್ತಾರೆ. ನಿಮಗೆ ಮೆಷರ್ ಮಾಡೋಕ್ಕೆ ಸರೋಗುತ್ತೆ. ಇಂಥ ಸಪ್ಲಿಮೆಂಟ್ಸ್ ಎಲ್ಲ ಮೆಷರ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಅದಾದಮೇಲೆ ಇದು ಫಂಗಲ್ ಇನ್ಫೆಕ್ಷನ್ ಆಯಿತು, ಇದು ನಾರ್ಮಲ್ ಸ್ನಾನಕ್ಕಾಯಿತು, ಇದು ಸಪ್ಲಿಮೆಂಟ್ಸ್ ಆಯಿತು. ಇದು ಡಿಯೋರ್ಮಿಂಗ್, ಇದರಲ್ಲಿ ಚಿಕ್ಕ ಪಪ್ಪೀಸ್ ಆದರೆ 4 ಇಂದ 5 ಮಂತ್ಸ್ ಆಗಿದ್ದರೆ ಇದು ಯೂಸ್ ಆಗುತ್ತೆ. ಇದಾದಮೇಲೆ 10 kg ಒಂದು ಮಾತ್ರೆ ಬರುತ್ತೆ, 20 kg ಒಂದು ಮಾತ್ರೆ ಬರುತ್ತೆ, 30 kg ಇರೋಂಥ ನಾಯಿಗಳಿಗೆ ಒಂದು ಮಾತ್ರೆ ಬರುತ್ತೆ. ಆ ಥರ ಮಾತ್ರೆಗಳು ಹಾಕ್ಕೊಂಡು ನೀವು ಡಿವರ್ಮ್ ಮಾಡ್ಬೋದು ಪ್ರತಿ 3 ತಿಂಗಳಿಗೊಂದ್ಸರಿ. ದೊಡ್ಡ ನಾಯಿಗಳಾದರೆ, ಚಿಕ್ಕ ನಾಯಿಗಳಾದರೆ 15 ದಿನಕ್ಕೊಂದ್ಸರಿ ಮಾಡಲೇಬೇಕು. ಈಗ ನೆಕ್ಸ್ಟು ನ್ಯೂಟ್ರಿರಿಚ್ ಟ್ಯಾಬ್ಲೆಟು. ಈ ನ್ಯೂಟ್ರಿರಿಚ್ ಟ್ಯಾಬ್ಲೆಟ್ ಅಂದರೆ ಏನಪ್ಪ, ಇಷ್ಟೆಲ್ಲ ಆಯ್ತಲ್ಲ, ಇದೊಂದು ತಗೋಬೇಕು ನಾವು ಅಂತಂದರೆ ಇದರಲ್ಲೇ ನಿಮಗೆ ಜಾಸ್ತಿ ಕಾಸು ಹೋಗೋದು. ಇದು ಒಂದೇ 60 ಮಾತ್ರೆಗೆ 480 ರೂಪಾಯಿ ಏನಾಗುತ್ತೆ. ಏನಕ್ಕೆ ಯೂಸ್ ಅಂತಂದರೆ ಇದರಲ್ಲಿ ಮಲ್ಟಿ ಮಿನರಲ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಪ್ರತಿಯೊಂದು ಇರುತ್ತೆ. ಇದು ಡೈಲಿ ಒಂದಲ್ಲ 2 ಮಾತ್ರೆ ಕೊಟ್ಟರೆ, ಅಂದರೆ ಅಬೌಟ್ 20 kg ಇದ್ದರೆ 2 ಕೊಡಿ, ಬಿಲೋ 10 kg ಒಳಗಡೆ ಇದ್ದರೆ 1 ಕೊಡಿ. ತುಂಬಾ ಯೂಸು ಇದರಿಂದ. ಏನಪ್ಪ ಇದೆ ಇದರಲ್ಲಿ ಅಂಥದ್ದು ಅಂತ ನೀವು ಕೇಳೋದಾದರೆ, ಸೇಮ್ ಮಲ್ಟಿ ವಿಟಮಿನ್ಸು, ಮಲ್ಟಿ ಮಿನರಲ್ಸು, ಅಮೈನೋ ಆಸಿಡ್ಸಲ್ಲಿ ಏನೇನಾಯಿತೋ ಸೇಮೇನೆ. ಬಟ್ ಯಾರು ಅದನ್ನು ಕೊಡೋಕ್ಕಾಗಲ್ಲ ಅಂಥವ್ರು ಇದನ್ನು ಕೊಡೋಕ್ಕೆ ಟ್ರೈ ಮಾಡಿ. ಯಾರು ಈ ಮಲ್ಟಿ ವಿಟಮಿನ್ನ ಕೊಡೋಕ್ಕಾಗಲ್ಲ ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು. ಇದನ್ನು ಬೆಕ್ಕಿಗೂ ಕೂಡ ಕೊಡ್ಬೋದು. ಅಂದರೆ ಕಿಟನ್ ಆಗಿದ್ದರೆ 1/2 ಟ್ಯಾಬ್ಲೆಟು, ದೊಡ್ಡ ಇದು ಬೆಕ್ಕಾಗಿದ್ದರೆ 1 ಟ್ಯಾಬ್ಲೆಟ್ ಕೊಡಿ. ಪಪ್ಪೀಸ್ ಆಗಿದ್ರೆ 1/2 ಟ್ಯಾಬ್ಲೆಟು, ದೊಡ್ಡ ಅಂದರೆ ಒಂದು 5 ತಿಂಗಳಾದಮೇಲೆ ಇದ್ದರೆ 1 ರಿಂದ 2 ಟ್ಯಾಬ್ಲೆಟ್ ಕೊಟ್ಟರೆ ಡೈಲಿ. ಏನೇನು ಯೂಸ್ ಆಗುತ್ತೆ ಅಂದರೆ ಫರ್ಟಿಲಿಟಿ ಇರ್ಬೋದು, ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು, ಮತ್ತು ಬ್ರೀಡಿಂಗ್ ಡಾಗ್ಸ್ಗಳಿಗೆ ಗ್ರೋತ್ ಆಗೋಕ್ಕೆ ಮರಿಗಳು ಅಂಥವಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಈ ನ್ಯೂಟ್ರಿರಿಚ್ ಟ್ಯಾಬ್ಲೆಟ್ ಅನ್ನೋದು ಎಲ್ಲ ಬ್ರೀಡರ್ಸ್ಗಳು ಕೂಡ ಹಾಕ್ತಾರೆ. ಏನಕ್ಕೆ ಅಂತಂದರೆ ಕಿಟನ್ ಅಂತೀನಿ, ಪಪ್ಪೀಸ್ ಕೂಡ ಚೆನ್ನಾಗಿರ್ತವೆ, ಸೇಫ್ ಆಗಿರ್ತವೆ ಹೊಟ್ಟೆ ಒಳಗಡೆ, ಮತ್ತು ಅಮ್ಮ ಕೂಡ ಚೆನ್ನಾಗಿರುತ್ತೆ, ಮತ್ತು ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಅದಾದಮೇಲೆ ಇವಾಗ ಆ್ಯಂಟಿಫಂಗಲ್ಗೆ ಇದೊಂದು ಸೇರುತ್ತೆ. ಏನಂತಂದರೆ ಇದು ಕಿಸ್ಕಿನ್ ಲೋಷನ್ ಅಂತ. ಇದು ಕ್ರೀಮಲ್ಲೂ ಬರುತ್ತೆ, ಲೋಷನಲ್ಲೂ ಬರುತ್ತೆ. ಈಗ ಗಾಯ ಆಗಿರುತ್ತೆ ಅಂಥದ್ರ ಮೇಲೆ ಇದನ್ನು ಅಪ್ಲೈ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಇವೆರಡು ಫ್ರಂಟ್ ಲೈನ್, ಅಂದರೆ ಫಸ್ಟ್ ಸ್ಟೆಪ್ಪು. ಅದಾದಮೇಲೆ ಆಗಿಲ್ಲ ಅಂತಂದರೆ ಈ ಮೆಡಿಕೇಟೆಡ್ ಶಾಂಪೂನ ಯೂಸ್ ಮಾಡಬೇಕಾಗುತ್ತೆ ನೀವು. ಈಗ ಒಂದು ಗಾಯ ಆಗಿರುತ್ತೆ, ಆ ಗಾಯನ ನೀವು ನೋಡ್ಕೊಂಡಿರಲ್ಲ, ಸೇಮ್ ನಮ್ಮ ಸಿರಿ ನೋಡಿದ್ರಲ್ಲ, ಈ ಥರ ಏನಾದರೂ ಮೆಗಟ್ ಫಾರ್ಮೇಷನ್ ಅಂದರೆ ಹುಳ ಥರ ಏನಾದರೆ ಈ ಡಿಮ್ಯಾಗ್ ಅನ್ನೋದು ನಿಮ್ಮ ಗಾಡೀಲಿ ಇರಬೇಕು. ಯಾಕೆಂತಂದರೆ ಈ ಡಿಮ್ಯಾಗ್ ಸ್ಪ್ರೇ ಅನ್ನೋದು ನಿಮ್ಮ ಮನೇಲಿ ಇರಲೇಬೇಕು. ಏನಕ್ಕಪ್ಪ ಅಂತಂದರೆ ಒಂದು ಗಾಯ ಆಗಿಬಿಡುತ್ತೆ ಸಡನ್ನಾಗಿ. ಆ ಗಾಯ ಏನಾದರೂ ಹುಳ ಆಗೋಕ್ಕಿಂತ ಮುಂಚೆನೇ ನೋಡ್ಕೊಂಡ್ರೆ ಬೆಸ್ಟು. ಹುಳ ಆದಮೇಲೆ ನೋಡ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಹುಳ ಆದಮೇಲೆ ಏನಾರು ನೋಡ್ಕೊತಿದ್ದೀರ ಅಂದರೆ ಈ ಡಿಮ್ಯಾಗ್ ಸ್ಪ್ರೇ ಹೊಡೆದ್ರೆ ಕಂಪ್ಲೀಟ್ಲಿ ಆ ಮೆಗಟ್ಸ್ ಏನು ಫಾರ್ಮೇಷನ್ ಆಗಿರುತ್ತೆ ಅದೆಲ್ಲ ಸತ್ತೋಗುತ್ತೆ ನಿಮಗೆ. ಮತ್ತು ನಾಯಿಗೆ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಇದರಿಂದ. ಮತ್ತು ಬೀದಿ ನಾಯಿಗಳಿಗೂ ಕೂಡ ಏನೇನೋ ಪ್ರಾಬ್ಲಮ್ ಇರುತ್ತೆ, ಇದನ್ನು ನಿಮ್ಮ ಗಾಡೀಲಿ ಇಟ್ಕೊಳ್ರಿ. ನನ್ನ ಗಾಡೀಲೂ ಕೂಡ ಇದೆ. ನೆಕ್ಸ್ಟು ಒಂದು ಸ್ನಾನ ಮಾಡಿಸ್ತೀರಾ, ಆ ಸ್ನಾನ ಮಾಡಿಸಿದಾದ್ಮೇಲೆ ಇಯರ್ನ ಕ್ಲೀನ್ ಮಾಡಬೇಕು. ಏನರಲ್ಲ ಕ್ಲೀನ್ ಮಾಡಬೇಕು, ಮತ್ತು ಒಂದು ಕ್ಲೆನ್ಸರ್ ಬೇಕಲ್ಲ ಅಂತ ಕೇಳೋದಾದರೆ ಈ ಹೊರಬ್ಯಾಕಲ್ಲಿ ಒಂದು ಸ್ಯಾಲಿಸಿಲಿಕ್ ಆ್ಯಸಿಡ್ದು ಇಯರ್ ಕ್ಲೆನ್ಸರ್ ಅಂತ ಬರುತ್ತೆ. ಅದನ್ನು ಯೂಸ್ ಮಾಡಿ. ಹೆಂಗೆ ಯೂಸ್ ಮಾಡೋದು ಅಂತಂದರೆ, ಫಸ್ಟು ಕಿವಿ ಓಪನ್ ಮಾಡಿ ನೋಡಿದ್ದು ಈ ಥರ ಓಪನ್ ಮಾಡಿಬಿಟ್ಟು ಹಿಂಗೆ ಹಾಕ್ತಿರಲ್ಲ, ಹಾಕ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡಬೇಕು. ಆ ಮಸಾಜ್ ಮಾಡಿದ್ಮೇಲೆ ಎಲ್ಲ ಬ್ಲ್ಯಾಕ್ ಇರೋದೆಲ್ಲ ಬಂದಿರುತ್ತೆ. ಸೊ ನಿಮ್ಮ ಒಂದು ವೆಟ್ ಪೈಪ್ಸಿಂದನೂ ಪೆಟ್ ಪೈಪ್ಸಿಂದನೂ ಅದನ್ನು ಎತ್ಕೊಬೋದು. ಈಗ ಒಂದು ಬೇಕಿಲ್ಲ, ಬಟ್ ನಿಮಗೆ ಬೇಕಿದ್ರೆ ತರಿಸ್ಕೊಬೋದು ನೀವು ಇದನ್ನು. ಏನು ಅಂತಂದರೆ ಇದು ಡಿಟ್ಯಾಂಗಲ್ ಅಂತ. ಈ ಕೂದಲುಗಳು ಅಂದರೆ ಈ ಶಿಡ್ಸುಗಳಿಗೆ ಮೇಯ್ನಾಗಿರುತ್ತೆ. ಸ್ಕಿಗೆಲ್ಲ ಅಷ್ಟೊಂದು ಆಗಿರಲ್ಲ, ಈಗ ಗಂಟ್ಲ ಹತ್ರ ಆಗಿರುತ್ತೆ. ಮೇಯ್ನಾಗಿ ಗಂಟ್ಲ ಹತ್ರ ಆಗಿರುತ್ತೆ ಹಸ್ಕಿಗಳಿಗೆ. ಅಂಥವ್ಕೆ ಏನು ಮಾಡ್ಬೋದು ಅಂತಂದರೆ ಈ ಡಿಟ್ಯಾಂಗಲ್ ಸ್ಪ್ರೇನ ಹೊಡೆದ್ರೆ ಒಂದು 10-15 ನಿಮಿಷ ಬಿಟ್ಟು ಬಾಚಿದ್ರೆ ನೀವು ಆ ಟ್ಯಾಂಗ್ಲಿಂಗ್ ಆಗಿರೋದೆಲ್ಲ ಬಿಡಿಸ್ಕೊಳುತ್ತೆ ನಾಟ್ಗಳು. ಇದು ಪಾಟಿ ಟ್ರೈನಿಂಗ್ ಸ್ಪ್ರೇ. ಏನಕ್ಕಂದರೆ ಚಿಕ್ಕ ಪಪ್ಪೀಸ್ ಇರುತ್ತೆ ನಿಮ್ಮ ಮನೇಲಿ, ಅಂಥವ್ಕೆ ಏನು ಮಾಡ್ತೀರಾ ಅಂದರೆ ಒಂದು ಮ್ಯಾಟ್ ಹಾಕಿ ಅದ್ರ ಮೇಲೆ ಸ್ಪ್ರೇ ಮಾಡಿದ್ರೆ ಅವು ಸ್ಮೆಲ್ ನೋಡ್ಕೊಂಡು ಅಲ್ಲೇ ಪಾಟಿ ಮಾಡುತ್ತೆ. ಸೊ ನಿಮಗೆ ಇದರಿಂದ ಬೆನಿಫಿಟ್ಸು ಐತೆ. ಬಟ್ ಇದು ವರ್ಕ್ ಆಗುತ್ತೋ ಇಲ್ವೋ 100% ತಗೊಳ್ಳಿ ಅಂತ ನಾನಂತೂ ರೆಕಮೆಂಡ್ ಮಾಡಲ್ಲ. ಟ್ರೈ ಮಾಡಿ. ಇದು ನಮಗೆ ಟ್ರೈ ಮಾಡೋಕ್ಕೆ ಬಂದಿರೋಂಥ ಪ್ರಾಡಕ್ಟ್ ಇದು. ಅದಾದಮೇಲೆ ಹೈಡ್ರೋಜನ್ ಪೆರಾಕ್ಸೈಡು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, H2O2 ಗಾಯ ಕ್ಲೀನ್ ಮಾಡೋಕ್ಕೆ. ಇದನ್ನು ಇಟ್ಕೊಳ್ರಿ. ಮತ್ತು ಅದನ್ನು ಇಟ್ಕೊಳ್ರಿ. ಮತ್ತೇನಂತಂದರೆ ಯಾವಾಗಲೂ ನಿಮ್ಮ ಮನೇಲಿ ಒಂದು ಪೇರ್ ಗ್ಲೌಸ್ ಇರಲೇಬೇಕು. ಏನಾದರೂ ಗಾಯ ಆಗಿರ್ಬೋದು, ಏನಾದರೂ ಸಮಸ್ಯೆ ಆಗಿರ್ಬೋದು ಅಂಥದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಇವೆರಡು ಬೇಕಾದ್ರೆ ಇದಿರಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಈ ಥರ ಫಂಗಲ್ ಇನ್ಫೆಕ್ಷನ್ಗಳು ನಿಮ್ಮ ಕೈಲೂ ಕೂಡ ಆಗೋವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಯೂಸ್ ಮಾಡಿ. ಆಮೇಲೆ ಫೈನಲಾಗಿ ಬೇಕಾಗಿರೋಂಥದ್ದು ಪೆಟ್ ಟ್ರಿಮ್ಮರು. ಎಲ್ಲರೂ ಆಲ್ಮೋಸ್ಟ್ ಖರ್ಚು ಮಾಡೋದು ಇಲ್ಲೇ ಗುರು.
2500 3000 ಕೊಡ್ತೀರಾ ಒಂದು ಶಿಡ್ಸೂನ ಝೀರೋ ಮಾಡ್ಸೋಕ್ಕೆ, ಇಲ್ಲಾಂದರೆ ಶೇಪ್ ಮಾಡ್ಸೋಕ್ಕೆ. ಅದೇ ನಾವು ಮೋಟಿವ್ ಕೂಡ. ಸೊ ನೀವೇನು ಮಾಡ್ತೀರಾ ಅಂದರೆ ಈ ಥರ ಟ್ರಿಮ್ಮರ್ನ ತರಿಸ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನಾವು ಒಂದು ಸ್ವಲ್ಪ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಏನಾಯ್ತಂದ್ರೆ ಈ ಥರ ಪ್ಯಾಕಲ್ಲಿ ಇಡೋದೊಂದು ಅಭ್ಯಾಸ. ನಿಮಗೂ ಅಭ್ಯಾಸ ಇರುತ್ತೆ ಅಂತ ನಂಗೆ ಗೊತ್ತು. ಇದರಲ್ಲಿ 2 ಸೆಟ್ಟು ನಿಮಗೆ ಇದು ಬರುತ್ತೆ, ಏನಂತಂದರೆ ಕ್ಲಿಪ್ಸ್ ಬರುತ್ತೆ, ಆಮೇಲೆ ಒಂದು ಚಾರ್ಜರು, ಒಂದು ಆಯಿಲು, ಬ್ರಷ್ಷು ಮತ್ತು ಮಿಷಿನ್. ಇಷ್ಟೇ ಗುರು ಬರೋದು ಇದರಲ್ಲಿ. ಇದಕ್ಕೆ ಒಂದು 7000 ಆಗುತ್ತೆ. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ನಿಮ್ಮ ಮನೆಗೆ ಏನಾದರೂ ಇದ್ದರೆ ಒಂದು ಮಿನಿ ಮೆಡಿಕಲೇ ನಿಮ್ಮ ಮನೆಗಿದ್ದಂಗೆ. ಸೊ ನೀವೇನಕ್ಕೂ ಏನು ಆಸ್ಪತ್ರೆಗೆ ಹೋಗಿ ಸಡನ್ನಾಗಿ ಏನೇ ಒಂದು ಬಂದ್ರೂ ಆಸ್ಪತ್ರೆಗೆ ಒಂದು ತೋರಿಸಿ ಏನೋ ಒಂದು ಕಾಸು ಕಳ್ಕೊಳೋಂಥ ಸಾಧ್ಯತೆ ಇರಲ್ಲ. ಸೊ ನೋಡಿದ್ರಲ್ಲ ಈ ವಿಡಿಯೋನ. ಸೊ ನೋಡಿದ್ರಲ್ಲ ಗಾಯ್ಸ್ ಎಲ್ಲರೂ ಈ ವಿಡಿಯೋನ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ಕಮೆಂಟ್ ಮಾಡಿ ನಿಮ್ಮನೆಗೆ ಇಷ್ಟೆಲ್ಲದರಲ್ಲಿ ಯಾವ್ಯಾವೆಲ್ಲ ನಿಮ್ಮ ಮನೆಗಿದೆ ಅಂತ. ಮತ್ತು ನಿಮ್ಮ ಪೆಟ್ ಸಕ್ರಮ್ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇಷ್ಟೆಲ್ಲ ಇಟ್ಕೊಂಡು ಏನು ಯೂಸ್ ಅಂತ ಕೇಳ್ಬೋದು ನೀವು. ಇಷ್ಟೆಲ್ಲ ಇಟ್ಕೊಂಡ್ರೆ ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಮನೇಲೇ ಕ್ಯೂರ್ ಮಾಡ್ಕೊಬೋದು. ಏನೇನೆಲ್ಲ ಬರುತ್ತೆ ಅಂತ ನಾನು ಹೇಳ್ಕೊಂಡು ಕೊಡ್ತೀನಿ. ಮತ್ತು ಇನ್ಮೇಲೆ ಯೂಟ್ಯೂಬಲ್ಲಿ ನಿಮಗೆ ಕಂಪ್ಲೀಟ್ಲಿ ಟ್ರೈನಿಂಗ್ ಸೀರೀಸ್ ಬರುತ್ತೆ. ಯೂಟ್ಯೂಬಲ್ಲಿ ಟ್ರೈನಿಂಗ್ ಸೀರೀಸ್ಗಳು ಬರ್ತಾ ಇರ್ತವೆ. ಪ್ರತಿಯೊಂದು ನಿಮಗೆ ಏನಾದರೂ ಡೈಲಿ ಲಾಗ್ಸ್ ಬೇಕಂದರೆ ನಮ್ಮ ಯೂಟ್ಯೂಬಲ್ಲಿ ಯುವ ಪ್ರಪಂಚ ಅಂತ ಒಂದು ಚಾನಲ್ ಇರುತ್ತೆ, ಅದನ್ನು ನೀವು ಫಾಲೋ ಮಾಡ್ಕೊಬೋದು. ಮತ್ತು ನಿಮ್ಮ ಅಯ್ಯಪ್ಪ ಮಾತಾಡೋಕ್ಕೆ ಆಗ್ತಿಲ್ಲ ಗುರು, ಯಾಕೋ ಉಸಿರು ಕಟ್ತಾ ಇದ್ದು ಕೆಲಸ ಮಾಡಿ. ಅಷ್ಟೇ ಇವತ್ತಿನ ವಿಷಯ. ಏನಂತಂದರೆ ಇಷ್ಟೆಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಪ್ರಾಡಕ್ಟ್ಸ್ ಇದ್ದರೆ ನೀವು ಡಾಕ್ಟರ್ ಹತ್ರ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಕಮ್ಮಿ ಆಗುತ್ತೆ. ಇದೇ ನನ್ನ ಮೋಟಿವ್ ಕೂಡ. ನೀವೇನು ಮಾಡ್ತೀರಾ ಅಂದರೆ ಇದನ್ನೆಲ್ಲ ತರಿಸ್ಕೊಳ್ಳಿ. ಯಾವ್ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ವೀಡಿಯೋದಲ್ಲಿ ಹಾಕ್ತಿರ್ತೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರು ಇನ್ನೂ ನೋಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನಮ್ಮ ಯುವ ಪ್ರಪಂಚನ ನೋಡಿ ಫಾಲೋ ಮಾಡ್ಕೊಳ್ಳಿ. ಮತ್ತು ಅದರಲ್ಲಿ ನಿಮ್ಗೆ ಬರೋವಂಥದ್ದು ಡೈಲಿ ಲಾಗ್ಸ್ ಅಂದರೆ ನಾನು ಎದ್ದೆ ಓದೆ ಅಂತ ಅಲ್ಲ, ಏನಾದರೂ ನಿಮ್ಗೊಂದು ಯೂಸ್ ಆಗಬೇಕು, ಒಂದು ಪೆಟ್ ಟಿಪ್ ಕೊಡಬೇಕು ಅಂತಲೇ ಸ್ಟಾರ್ಟ್ ಮಾಡಿರೋಂಥದ್ದು. ನಾನು ಪೆಟ್ ಟಿಪ್ ಕೊಡಬೇಕು ಅಂತಲೇ ಸ್ಟಾರ್ಟ್ ಮಾಡ್ತಿರೋದು. ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ಸೊ ಎಲ್ಲರೂ ಹೋಗಿ ಅಲ್ಲಿ ಫಾಲೋ ಮಾಡ್ಕೊಂಡು ನೋಡ್ಕೊಂಬನ್ನಿ. ಮತ್ತು ನೀವೇನಾದ್ರು ಯೂಟ್ಯೂಬ್ ನೋಡ್ತಿರೋ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ವೀಡಿಯೋಗಳು ಸಿಗ್ತೀನಿ. ಅಂಥವ್ರಿಗೂ ಟೇಕ್ ಕೇರ್.